ಸ್ಟ್ಯಾನ್ ಮೆಟನ್ ಲಾಸ್ ಏಂಜಲೀಸ್ನಲ್ಲಿ ವಾಸಿಸುವ ರಿಯಲ್ ಎಸ್ಟೇಟ್ ಏಜೆಂಟ್. ಅವನಿಗೆ ಜೀವನದಲ್ಲಿ ಬೇಕಾದ ಎಲ್ಲವೂ ಇದೆ. ಅವನು ಅಪಾರ ಸಂಪತ್ತಿನ ಮಾಲೀಕ ಮತ್ತು ತನ್ನ ಸುಂದರ ಪತ್ನಿ ಮೆಂಡಿಯನ್ನು ತುಂಬಾ ಪ್ರೀತಿಸ್ತಾನೆ. ಸ್ಟ್ಯಾನ್ ತನ್ನ ಗ್ರಾಹಕರಿಗೆ ಮನೆಗಳನ್ನು ಮಾರುವ ವಿಶಿಷ್ಟ ವಿಧಾನವನ್ನು ಹೊಂದಿದ್ದಾನೆ. ಸಾಮಾನ್ಯವಾಗಿ ಅವನು ಸ್ವಲ್ಪ ಪ್ರಮಾಣದ ಹಣವನ್ನು ಮೋಸ ಮಾಡುತ್ತಿದ್ದ, ಆದರೆ ವರ್ಷಗಳ ಕಾಲ ಅದು ದೊಡ್ಡ ಮೊತ್ತವಾಗಿ ಬೆಳೆಯಿತು. ಒಂದು ದಿನ ಅವನನ್ನು ಫಸ್ಟ್ ಡಿಗ್ರಿ ಫ್ರಾಡ್ ಆರೋಪದಲ್ಲಿ ಬಂಧಿಸಲಾಯಿತು. ಅವನು ತಪ್ಪಿತಸ್ಥನೆಂದು ತೀರ್ಮಾನಿಸಲ್ಪಟ್ಟನು ಮತ್ತು ಕನಿಷ್ಠ 3 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಗುವುದು ಎಂದು ತಿಳಿಸಲಾಯಿತು. ಬೇಸರಗೊಂಡ ಸ್ಟ್ಯಾನ್ ತನ್ನ ವಕೀಲನಿಗೆ ನ್ಯಾಯಾಧೀಶನಿಗೆ ಲಂಚ ಕೊಡಲು ಹೇಳುತ್ತಾನೆ. ವಕೀಲನು ಹಾಗೆ ಮಾಡಿದರೂ ತೀರ್ಪು ಬದಲಾಗುವುದಿಲ್ಲ. ನಕಲಿ ಚಾರಿಟಿ ಇವೆಂಟ್ ಒಂದನ್ನು ರೂಪಿಸಿ ಸ್ಟ್ಯಾನ್ಗೆ ಜೈಲು ಸೇರುವ ಮೊದಲು 6 ತಿಂಗಳ ಕಾಲಾವಕಾಶವನ್ನು ಮಾತ್ರ ಪಡೆಯಲು ಸಾಧ್ಯವಾಯಿತು. ವಿಚಾರಣೆಯ ನಂತರ ವಕೀಲನು ಸ್ಟ್ಯಾನ್ಗೆ ಬ್ರೆಜಿಲ್ಗೆ ದೀರ್ಘ ಪ್ರವಾಸ ಹೋಗಿ ಮರಳಿ ಬಾರದಂತೆ ಸಲಹೆ ನೀಡುತ್ತಾನೆ. ಆದರೆ ಅವನ ಎಲ್ಲ ಆಸ್ತಿಗಳನ್ನು ಸ್ಥಗಿತಗೊಳಿಸಲಾಗಿರೋದ್ರಿಂದ ಅದು ಸಾಧ್ಯವಾಗೋದಿಲ್ಲ. ಮುಂದಿನ ಕೆಲವು ತಿಂಗಳುಗಳು ಏನಾಗಲಿದೆ ಎಂಬ ಭಯದಲ್ಲಿ ಸ್ಟ್ಯಾನ್ ಬದುಕಬೇಕಾಯಿತು. ಆ ದಿನದಿಂದಲೇ ಅವನು ಎಲ್ಲವನ್ನೂ ವೇಗವಾಗಿ ಮಾಡತೊಡಗಿದನು, ಏಕೆಂದರೆ ಅವನಿಗೆ ಸಮಯ ಸೀಮಿತವಾಗಿತ್ತು. ಒಂದು ಸಂಜೆ ಅವನು ಮಿಂಡಿಯೊಂದಿಗೆ ಡೇಟಿಗೆ ಹೋಗಿದ್ದಾಗ ಮಿಂಡಿ ಮಗುವನ್ನು ಹೊಂದಲು ಬಯಸ್ತಾಳೆ, ಏಕೆಂದರೆ ಸ್ಟ್ಯಾನ್ ಹೋದಾಗ ಅವಳು ಒಂಟಿಯಾಗಬಾರದು ಎಂದು ಬಯಸ್ತಾಳೆ. ಆದರೆ ಸ್ಟ್ಯಾನ್ಗೆ ಆ ಆಲೋಚನೆ ಅಸಂಬದ್ಧವೆಂದು ತೋರುತ್ತದೆ. ಮಕ್ಕಳನ್ನು ಹೊಂದುವ ಭಯದಿಂದ ಅವನಿಗೆ ತನ್ನ ಪತ್ನಿಯೊಂದಿಗೆ ಭಿನ್ನಾಭಿಪ್ರಾಯ ಉಂಟಾಗುತ್ತದೆ. ಮಿಂಡಿ ಕೋಪದಿಂದ ಹೊರಟು ಹೋಗ್ತಾಳೆ. ನಂತರ ಸ್ಟ್ಯಾನ್ ಒಂದು ಬಾರ್ಗೆ ಹೋಗ್ತಾನೆ. ಅಲ್ಲಿ ಕುಡಿಯುತ್ತಿರುವಾಗ ಅವನ ಪಕ್ಕದಲ್ಲಿ ಜೈಲು ಸಂಬಂಧಿತ ಟ್ಯಾಟೂ ಹೊಂದಿರುವ ವ್ಯಕ್ತಿಯನ್ನು ಗಮನಿಸುತ್ತಾನೆ. ಅವನು ಆ ವ್ಯಕ್ತಿಯನ್ನು ಜೈಲು ಜೀವನದ ಬಗ್ಗೆ ಸಲಹೆ ಕೇಳ್ತಾನೆ ಮತ್ತು ಮಾತನಾಡಲು $100 ನೀಡುತ್ತಾನೆ. ಜೈಲಿನ ರಕ್ಷಕರು ಕೈದಿಗಳ ಬಗ್ಗೆ ಯಾವುದೇ ಕಾಳಜಿ ತೋರಿಸುವುದಿಲ್ಲ ಎಂದು ಹೇಳುವ ಮೂಲಕ ಆ ವ್ಯಕ್ತಿ ಪ್ರಾರಂಭಿಸುತ್ತಾನೆ. ಕೈದಿಗಳು ಒಬ್ರನ್ನೊಬ್ರು ಕೊಂದರೂ ಅವ್ರು ತಪ್ಪಿಸಿಕೊಳ್ಳದವರೆಗೆ ಏನ್ ಬೇಕಾದರೂ ಮಾಡಿಬಿಡ್ತಾರೆ. ಜೊತೆಗೆ ಸ್ಟ್ಯಾನ್ ಜೈಲಿನಲ್ಲಿ ಖಂಡಿತವಾಗಿಯೂ ಲೈಂಗಿಕ ಹಿಂಸೆಗೆ ಒಳಗಾಗುವ ವ್ಯಕ್ತಿಯಂತೆ ಕಾಣ್ತಾನೆ ಎಂದು ಹೇಳ್ತಾನೆ. ಸ್ಟ್ಯಾನ್ಗೆ ಜೈಲಿನಲ್ಲಿ ಪುರುಷರು ಗೇ ಆಗ್ತಾರೆ ಎಂಬ ಎಲ್ಲ ವದಂತಿಗಳು ನಿಜವೆಂದು ಅರಿವಾಗ್ತದೆ. ಅವನು ದುರ್ಬಲ ಮತ್ತು ವಿಧೇಯನಾಗಿರುವುದರಿಂದ ಅವನು ಪರಿಪೂರ್ಣ ಗುರಿಯಾಗುತ್ತೇನೆ ಎಂದು ಭಾಸವಾಗ್ತದೆ. ಆ ವ್ಯಕ್ತಿ ಅವನಿಗೆ ಹಲವಾರು ಟ್ಯಾಟೂಗಳನ್ನು ಹಾಕಿಸಿಕೊಳ್ಳುವಂತೆ ಸಲಹೆ ನೀಡಿದಾಗ ಸ್ಟ್ಯಾನ್ ತನ್ನ ತಾಯಿಯ ಟ್ಯಾಟೂವನ್ನು ತೋರ್ತಾನೆ. ಆದರೆ ಆ ಟ್ಯಾಟೂವಿನಿಂದ ಯಾವುದೇ ಉಪಯೋಗವಿಲ್ಲ. ನಂತರ ಆ ವ್ಯಕ್ತಿ ಅವನಿಗೆ ಜೈಲಿನಲ್ಲಿರುವ ಗುಂಪೊಂದರಲ್ಲಿ ಸೇರಿಕೊಳ್ಳಲು ಹೇಳ್ತಾನೆ. ಆ ಗುಂಪುಗಳು ಮುಖ್ಯವಾಗಿ ನಾಜಿಗಳು, ರೇಸಿಸ್ಟ್ಸ್, ಮೆಕ್ಸಿಕನ್ ಪುರುಷರು ಮತ್ತು ಆಫ್ರಿಕನ್ ಅಮೆರಿಕನ್ ಪುರುಷರು ಎಂದು ವಿಭಜಿಸಲ್ಪಟ್ಟಿವೆ. ಆದರೆ ಸ್ಟ್ಯಾನ್ ಯಾವ ವರ್ಗಕ್ಕೂ ಸೇರದ ಕಾರಣ ಅವನ ಕೊನೆಯ ಆಯ್ಕೆ ಯಾರನ್ನಾದರೂ ಕೊಲ್ಲುವುದು. ಹೀಗೆ ಮಾಡಿದರೆ ಮಾತ್ರ ಇತರ ಕೈದಿಗಳು ಅವನನ್ನು ನೋಡಿ ಭಯಪಡ್ತಾರೆ ಎಂದು ಹೇಳ್ತಾನೆ. ಮುಂದಿನ ಬೆಳಗ್ಗೆ ಹ್ಯಾಂಗೋವರ್ನಿಂದ ಎದ್ದ ಸ್ಟ್ಯಾನ್ ಕಳೆದ ರಾತ್ರಿ ನಡೆದದ್ದು ಕನಸೇ ಎಂದು ಭಾವಿಸುತ್ತಾನೆ. ಆದರೆ ಮಿಂಡಿ ಅವನು ಇನ್ನೂ ಜೈಲಿಗೆ ಹೋಗಬೇಕೆಂದು ನೆನಪಿಸಿದಾಗ ಅವನ ಮನಸ್ಸಿನಲ್ಲಿ ಕುಗ್ಗುತ್ತಾನೆ. ಅವನಿಗೆ ಧೈರ್ಯ ತುಂಬಲು ಮಿಂಡಿ, ನೀನು ಯಾವ ಪರಿಸ್ಥಿತಿಯಲ್ಲಿದ್ದರೂ ದಾರಿ ಕಂಡುಕೊಳ್ಳುವನು ಎಂದು ಹೇಳುತ್ತಾಳೆ. ಆ ಮಾತು ಸ್ಟ್ಯಾನ್ಗೆ ಪ್ರೇರಣೆ ನೀಡುತ್ತದೆ ಮತ್ತು ಮುಂದಿನ 6 ತಿಂಗಳಲ್ಲಿ ಆಲ್ಫಾ ಆಗುವುದನ್ನು ತನ್ನ ಗುರಿಯನ್ನಾಗಿ ಮಾಡಿಕೊಳ್ಳುತ್ತಾನೆ. ಮುಂದಿನ ದಿನದಿಂದಲೇ ಸ್ಟ್ಯಾನ್ ಪ್ರತಿದಿನ ವ್ಯಾಯಾಮ ಆರಂಭಿಸುತ್ತಾನೆ ಮತ್ತು ತನ್ನ ಹಿಂಭಾಗದಲ್ಲಿ ಆಕರ್ಷಕವಾಗದಂತೆ ಟ್ಯಾಟೂ ಹಾಕಿಸಿಕೊಳ್ಳುತ್ತಾನೆ. ಒಂದು ರಾತ್ರಿ ಕೈದಿಗಳು ಅವನನ್ನು ದುರುಪಯೋಗಪಡಿಸಿಕೊಳ್ಳಲು ಪ್ರಯತ್ನಿಸಿದರೂ ತಾನು ಅದಕ್ಕೆ ಹೊಂದಿಕೊಳ್ಳಲು ಮಿಂಡಿಗೆ ಸೆಕ್ಸ್ ಟಾಯ್ ಬಳಸಲು ಹೇಳುತ್ತಾನೆ. ಜೊತೆಗೆ ಅವನು ಕರಾಟೆ ತರಗತಿಗೆ ಸೇರ್ತಾನೆ. ಆದರೆ ಬೇಸಿಕ್ಸ್ ಪಾಠಗಳನ್ನು ಕಲಿಯಲು ಹೇಳಿದಾಗ ಬೇಸರಗೊಳ್ಳುತ್ತಾನೆ. ಶಿಕ್ಷಕನಿಗೆ ಸವಾಲು ಹಾಕಿ ಒಬ್ಬ ಮಗುವಿನೊಂದಿಗೆ ಜಗಳವಾಡುತ್ತಾನೆ. ಇದರಿಂದ ಅವನನ್ನು ಆ ಸಂಸ್ಥೆಯಿಂದ ಹೊರಹಾಕಲಾಗುತ್ತದೆ. ಈ ಸಂದರ್ಭದಲ್ಲಿ ಅವನು ದ ಮಾಸ್ಟರ್ ಎಂಬ ವೃದ್ಧನನ್ನು ಭೇಟಿಯಾಗ್ತಾನೆ. ಗೋಡೆಯನ್ನು ಸುಲಭವಾಗಿ ಒಡೆದು ತೋರಿಸುವ ಮೂಲಕ ಅವನು ಸ್ಟ್ಯಾನ್ಗೆ ಭಾರೀ ಪ್ರಭಾವ ಬೀರ್ತಾನೆ. ಜೈಲಿಗೆ ಹೋಗುವ ಮೊದಲು ಸ್ವಯಂ ರಕ್ಷಣೆಯನ್ನು ಕಲಿಯಲು ಸ್ಟ್ಯಾನ್ಗೆ ಏಕೈಕ ಭರವಸೆ ಅವನು. ಆದ್ದರಿಂದ ಸ್ಟ್ಯಾನ್ ಅವನನ್ನು ಮನೆಗೆ ಕರೆದುಕೊಂಡು ಹೋಗಿ ತರಬೇತಿ ಆರಂಭಿಸ್ತಾನೆ. ಮಾಸ್ಟರ್ ಅವರೊಂದಿಗೆ ವಾಸಿಸಲು ಶುರು ಮಾಡ್ತಾನೆ. ಇದು ಮಿಂಡಿಗೆ ತುಂಬಾ ಕಿರಿಕಿರಿಯನ್ನುಂಟು ಮಾಡುತ್ತದೆ. ತರಬೇತಿಯ ಮೊದಲ ದಿನವೇ ಬೆಳಗ್ಗೆ 5 ಗಂಟೆಗೆ ಪ್ರಾಣಿಗಳ ಲಿವರ್ನಿಂದ ರಕ್ತವು ಅವನ ಮುಖದ ಮೇಲೆ ಸುರಿಯೋದ್ರಿಂದ ಸ್ಟ್ಯಾನ್ ಎಚ್ಚರಗೊಳ್ತಾನೆ. ನಂತರ ಮಾಸ್ಟರ್ ಮಿಂಡಿಗೆ ಎಮ್ಮೆಯ ಪ್ಯಾಂಕ್ರಿಯಾಸ್ ಮತ್ತು ಕುದುರೆಯ ನಾಲಿಗೆಗಳನ್ನು ಮಿಕ್ಸ್ ಮಾಡಿ ಸ್ಮೂದಿ ತಯಾರಿಸಲು ಹೇಳ್ತಾನೆ. ಅವನ ತರಬೇತಿ ವಿಧಾನ ವಿಚಿತ್ರ ಮತ್ತು ಅತಿರೇಕವಾಗಿರ್ತದೆ. ಕೆಲ ದಿನಗಳಲ್ಲಿ ಅವನು ಸ್ಟ್ಯಾನ್ಗೆ ಬೆಂಕಿ ಹೊತ್ತ ಕಡ್ಡಿಯಿಂದ ಹೊಡೆಯುತ್ತಾನೆ. ಇನ್ನೂ ಕೆಲ ದಿನಗಳಲ್ಲಿ ಅವನ ಚರ್ಮವನ್ನು ನೇತು ಹಾಕಿ ಸಹನಶೀಲತೆಯನ್ನು ಪರೀಕ್ಷಿಸ್ತಾನೆ. ಅವನು ಸ್ಟ್ಯಾನ್ಗೆ ಚೇಳುಗಳು ಮತ್ತು ಹಾವುಗಳಂತಹ ವಿವಿಧ ರೀತಿಯ ವಿಚಿತ್ರ ಆಹಾರವನ್ನು ಸಹ ನೀಡ್ತಾನೆ. ಮಾಸ್ಟರ್ ಮನೆಯಲ್ಲಿ ಎಲ್ಲೆಡೆ ಧೂಮಪಾನ ಮಾಡೋದ್ರಿಂದ ಬೇಸರಗೊಂಡ ಮಿಂಡಿ ತನ್ನ ಗಂಡನಿಗೆ ಅವನನ್ನು ಹೊರಹಾಕಲು ಹೇಳ್ತಾಳೆ. ಆ ರಾತ್ರಿ ಸ್ಟ್ಯಾನ್ ಕಳ್ಳರು ಮನೆಗೆ ನುಗ್ಗಿದ್ದಾರೆ ಎಂದು ನಾಟಕವಾಡ್ತಾನೆ ಮತ್ತು ಮಿಂಡಿಗೆ ಅವಳ ಮೇಲೆ ಲೈಂಗಿಕ ದಾಳಿ ನಡೆಯಲಿದೆ ಎಂದು ಭಾವಿಸುವಂತೆ ಮಾಡುತ್ತಾನೆ. ಆದರೆ ಇದು ಅವನು ಅನುಭವಿಸುತ್ತಿರುವ ಭಯವನ್ನು ಅವಳಿಗೂ ಅನುಭವಿಸಲು ಮಾಡಿದ ಪ್ರಯತ್ನವಾಗಿರುತ್ತದೆ. ಮಿಂಡಿ ಆತಂಕವನ್ನು ನಿಲ್ಲಿಸಿದ ನಂತರ ತನ್ನ ಸಾಮಾನುಗಳನ್ನು ಸಿದ್ಧಪಡಿಸಿ ಮನೆ ಬಿಟ್ಟು ಹೋಗುತ್ತಾಳೆ.
ಅವಳು ನಾನು ನಿನ್ನೊಂದಿಗೆ ಇರಲು ಬಯಸುವುದಿಲ್ಲ ಎಂದು ಹೇಳ್ತಾಳೆ. ಮನೆಯಲ್ಲಿ ಪುರುಷರು ಮಾತ್ರ ಉಳಿದಿರೋದ್ರಿಂದ ತರಬೇತಿ ಕಠಿಣವಾಗಿ ಕೊಡಬಹುದು ಎಂದು ಮಾಸ್ಟರ್ಗೆ ಸಂತೋಷವಾಗುತ್ತದೆ. ಮುಂದಿನ 5 ತಿಂಗಳುಗಳ ಕಾಲ ಸ್ಟಾನ್ ವಿಶ್ರಾಂತಿ ಇಲ್ಲದೆ ಕಠಿಣವಾಗಿ ಕೆಲಸ ಮಾಡುತ್ತಾನೆ. ಕೊನೆಯಲ್ಲಿ ಅವನು ಮಾಸ್ಟರ್ನನ್ನು ಹೋರಾಟದಲ್ಲಿ ಸೋಲಿಸುತ್ತಾನೆ. ಅಂತಿಮ ಪರೀಕ್ಷೆಯಾಗಿ ಅವನು ಒಮ್ಮೆ ತನ್ನನ್ನು ತರಗತಿಯಿಂದ ಹೊರಹಾಕಿದ ಕರಾಟೆ ಶಿಕ್ಷಕನನ್ನು ಎದುರಿಸಲು ಹೋಗುತ್ತಾನೆ. ಸ್ಟ್ಯಾನ್ ಆ ವ್ಯಕ್ತಿಯನ್ನು ಸುಲಭವಾಗಿ ಸೋಲಿಸುತ್ತಾನೆ ಮತ್ತು ತನ್ನ ತರಬೇತಿಯನ್ನು ಪೂರ್ಣಗೊಳಿಸುತ್ತಾನೆ. ಕೊನೆಗೂ ಸ್ಟ್ಯಾನ್ ತನ್ನನ್ನು ತಾನು ರಕ್ಷಿಸಿಕೊಳ್ಳಲು ಸಿದ್ಧನಾಗುತ್ತಾನೆ. ಮಾಸ್ಟರ್ ಮತ್ತು ವಕೀಲನ್ನು ಅವನನ್ನು ನ್ಯಾಯಾಲಯಕ್ಕೆ ಬಿಟ್ಟು ಹೋಗುತ್ತಾರೆ. ಮಿಂಡಿ ಇನ್ನೂ ಅವನೊಂದಿಗೆ ಮಾತನಾಡಿಲ್ಲ, ಆದರೆ ತನ್ನ ಕಾರಿನೊಳಗಿಂದ ರಹಸ್ಯವಾಗಿ ಅವನನ್ನು ನೋಡುತ್ತಾಳೆ. ಸ್ಟ್ಯಾನ್ ಒಳಗೆ ಹೋಗಿ ನಂತರ ಬಸ್ನಲ್ಲಿ ಜೈಲಿಗೆ ಕಳುಹಿಸಲ್ಪಡ್ತಾನೆ. ತಕ್ಷಣವೇ ಒಬ್ಬ ವ್ಯಕ್ತಿ ಅವನನ್ನು ಅಸಭ್ಯವಾಗಿ ಮುಟ್ಟಲು ಪ್ರಯತ್ನಿಸುತ್ತಾನೆ, ಆದರೆ ಸ್ಟ್ಯಾನ್ ಅವನಿಗೆ ಪಾಠ ಕಲಿಸುತ್ತಾನೆ. ಜೈಲಿಗೆ ಬಂದಾಗ ವಾರ್ಡನ್ ಗ್ಯಾಸ್ಕ್ ಅವ್ರನ್ನ ಸ್ವಾಗತಿಸ್ತಾನೆ. ಕೈದಿಗಳಿಗೆ ಅವನು ಹೇಳು ಮಾತೇನೆಂದರೆ, ಕಾವಲ್ಗಾರರಿಗೆ ತೊಂದರೆ ಕೊಡಬಾರ್ದು, ಆದರೆ ಅದನ್ನು ಹೊರತುಪಡಿಸಿ ಅವರು ಪರಸ್ಪರ ಇಷ್ಟಪಡುವ ಯಾವುದೇ ಕೆಲಸವನ್ನು ಮಾಡಬಹುದು. ನಂತರ ಹೊಸ ಕೈದಿಗಳನ್ನು ದೇಹ ಪರಿಶೀಲನೆಗಾಗಿ ಬಟ್ಟೆ ಬಿಚ್ಚಿ ತಲೆಬಾಗಲು ಸೂಚಿಸಲಾಗುತ್ತದೆ. ಸ್ಟ್ಯಾನ್ ತನ್ನ ಹಿಂಭಾಗವನ್ನು ಅಸಹ್ಯವಾಗಿ ಕಾಣುವಂತೆ ಬದಲಾಯಿಸಿದ್ದರಿಂದ ಅದನ್ನು ಕಂಡ ರಕ್ಷಕರು ಬೆಚ್ಚಿ ಬೀಳುತ್ತಾರೆ. ಅದಾದ ನಂತರ ಅವನು ತನ್ನ ಸೆಲ್ಗೆ ಹೋಗಿ ತನ್ನ ರೂಮ್ಮೇಟ್ ಲ್ಯಾರಿಯನ್ನು ಭೇಟಿಯಾಗ್ತಾನೆ. ತನ್ನ ಪ್ರಾಬಲ್ಯವನ್ನು ತೋರಿಸಲು ಅವನು ಲ್ಯಾರಿಯನ್ನು ಕೆಳಗಿನ ಹಾಸಿಗೆಯಲ್ಲಿ ಮಲಗಲು ಹೇಳ್ತಾನೆ. ನಂತರ ಲ್ಯಾರಿ ಅವನಿಗೆ ಜೈಲಿನಲ್ಲಿರುವ ಸ್ಕ್ವಾಡ್ಗಳ ಬಗ್ಗೆ ಹೇಳ್ತಾನೆ. ಅವು ಮೂಲತಃ ಗ್ಯಾಂಗ್ಗಳಂತೆ ರೂಪುಗೊಂಡಿವೆ. ಮೊದಲ ಗುಂಪು ಕಪ್ಪು ಜನರದ್ದು, ಎರಡನೇದು ಮೆಕ್ಸಿಕನ್ ಗೂಂಡಾಗಳದ್ದು, ಮೂರನೇದು ನಾಜಿಗಳದ್ದು, ನಾಲ್ಕನೇದು ಜನಾಂಗೀಯವಾದಿಗಳದ್ದು. ಜೊತೆಗೆ ಹೆಚ್ಚು ಮಾತನಾಡಿ ಜನರನ್ನು ಕೊಲ್ಲುವ ವಿಜ್ಞಾನಿಗಳ ಗುಂಪು ಕೂಡ ಇದೆ. ಕೊನೆಗೆ ಅವನಿಗೆ ಅತ್ಯಂತ ಅಪಾಯಕಾರಿ ಲೈಂಗಿಕ ಪರಭಕ್ಷಕ ಬಿಗ್ ರೇಮಂಡ್ ಪರಿಚಯವಾಗ್ತಾನೆ. ರೇಮಂಡ್ ಹೊಸ ಕೈದಿಯನ್ನು ಭಯಪಡಿಸ್ತಿರುವಾಗ ಸ್ಟ್ಯಾನ್ ಅವನ ಬಳಿ ಹೋಗಿ ಎಲ್ಲರ ಮುಂದೆ ಸವಾಲು ಹಾಕ್ತಾನೆ. ಅವರು ಹೋರಾಟಕ್ಕೆ ಇಳಿತಾರೆ. ಅಲ್ಲಿ ಸ್ಟ್ಯಾನ್ ಮಾಸ್ಟರ್ ಕಲಿಸಿದ ಸ್ವಯಂ ರಕ್ಷಣಾ ತಂತ್ರಗಳನ್ನು ಬಳಸಿ ಅವನನ್ನು ಸುಲಭವಾಗಿ ಸೋಲಿಸ್ತಾನೆ. ಅವನ ಕೌಶಲ್ಯದಿಂದ ಪ್ರಭಾವಿತರಾದ ನಾಜಿ ಗುಂಪಿನ ನಾಯಕ ಪ್ಯಾಟರ್ಸನ್ ಅವನನ್ನು ತಮ್ಮ ತಂಡಕ್ಕೆ ಆಹ್ವಾನಿಸಲು ಪ್ರಯತ್ನಿಸ್ತಾನೆ, ಆದರೆ ಸ್ಟ್ಯಾನ್ ಅವನನ್ನೂ ಹೊಡೆದು ಬೀಳಿಸ್ತಾನೆ. ನಂತರ ಆಫ್ರಿಕನ್ ಅಮೆರಿಕನ್ ತಂಡ ಅವನ ಬಳಿ ಬಂದು ಬಿಗ್ ರ್ಯಾಮಂಡ್ ಜೊತೆ ಹೋರಾಡಿದ್ದಕ್ಕೆ ಕೋಪ ತೋರಿಸ್ತಾರೆ. ಸ್ಟ್ಯಾನ್ ಹೋರಾಟವನ್ನು ತಪ್ಪಿಸಲು ನನ್ನ ಬಣ್ಣ ಕೂಡ ಕಪ್ಪು ಎಂದು ಹೇಳ್ತಾನೆ, ಆದರೆ ನಾಯಕನು ತನ್ನ ತಂಡಕ್ಕೆ ದಾಳಿ ಮಾಡಲು ಆದೇಶಿಸ್ತಾನೆ. ಹೋರಾಟ ಶುರುವಾಗುತ್ತೆ. ರಕ್ಷಕರು ಆ ಪ್ರದರ್ಶನವನ್ನು ಆನಂದಿಸ್ತಾರೆ, ಆದರೆ ಸ್ಟ್ಯಾನ್ ಅವರನ್ನು ಸುಲಭವಾಗಿ ಸೋಲಿಸ್ತಾನೆ. ಗಲಾಟೆಯ ನಂತರ ಸಂಪೂರ್ಣ ಜೈಲು ಸ್ಟ್ಯಾನ್ ಅನ್ನು ಕಂಡು ಭಯಪಡುತ್ತೆ. ಅವನು ಎಲ್ಲಿಗೆ ಹೋದರೂ ಜನರು ಅವನಿಗೆ ದಾರಿ ಮಾಡಿಕೊಡ್ತಾರೆ. ಅವನನ್ನು ಜೈಲಿನ ಆಲ್ಫಾ ಎಂದು ಸ್ಥಾಪಿಸ್ತಾರೆ ಮತ್ತು ಬಿಗ್ ಸ್ಟ್ಯಾನ್ ಎಂದು ಕರೆಯುತ್ತಾರೆ. ಹಿಂದೆ ರೇಮಂಡ್ನಿಂದ ರಕ್ಷಿಸಿದ ಯುವಕ ರಾಬಿ ಅವನಿಗೆ ಧನ್ಯವಾದ ಹೇಳಲು ಬರ್ತಾನೆ, ಆದರೆ ಸ್ಟ್ಯಾನ್ ಅವನನ್ನು ತಳ್ಳು ಹಾಕ್ತಾನೆ. ನಾನು ಬೇರೆಯವ್ರಿಗಾಗಿ ಹೋರಾಡಿಲ್ಲ, ನನಗಾಗಿ ಮಾತ್ರ ಹೋರಾಡಿದ್ದೇನೆ ಎಂದು ಹೇಳ್ತಾನೆ. ನಂತರ ವಾರ್ಡನ್ ಗ್ಯಾಸ್ಕ್ ಸ್ಟ್ಯಾನ್ ಅನ್ನು ತನ್ನ ಕಚೇರಿಗೆ ಕರೀತಾನೆ ಮತ್ತು ಅವನನ್ನು ಈ ವಿಶೇಷ ಜೈಲಿಗೆ ತರಲು ತಾನೇ ವ್ಯವಸ್ಥೆ ಮಾಡಿದ್ದೇನೆ ಎಂದು ಬಹಿರಂಗಪಡಿಸ್ತಾನೆ. ಗ್ಯಾಸ್ಕ್ ಜೈಲು ಆಸ್ತಿಯನ್ನು ಕಬಳಿಸಿ ಎಸ್ಟೇಟ್ ನಿರ್ಮಿಸಲು ಯೋಜಿಸುತ್ತಿದ್ದಾನೆ. ಸ್ಟ್ಯಾನ್ ಒಬ್ಬ ಅನುಭವಿ ರಿಯಲ್ ಎಸ್ಟೇಟ್ ಏಜೆಂಟ್ ಆಗಿರುವುದರಿಂದ ಅವನು ದಾಖಲೆಗಳಲ್ಲಿ ಯಾವುದೇ ದೋಷಗಳನ್ನು ಪತ್ತೆ ಹಚ್ಚಲು ಸಹಾಯ ಮಾಡಬೇಕೆಂದು ಬಯಸುತ್ತಾನೆ. ಅವನ ಸಹಾಯಕ್ಕೆ ಪ್ರತಿಯಾಗಿ ಸ್ಟ್ಯಾನ್ಗೆ ಕೇವಲ 1 ವರ್ಷದ ಶಿಕ್ಷೆಯ ನಂತರ ಬಿಡುಗಡೆ ಮಾಡಲಾಗುತ್ತದೆ ಎಂದು ಹೇಳ್ತಾನೆ. ಆ ಆಲೋಚನೆ ಸ್ಟ್ಯಾನ್ಗೆ ಆಸಕ್ತಿ ಹುಟ್ಟಿಸುತ್ತದೆ ಮತ್ತು ಅವನು ಸಹಾಯ ಮಾಡಲು ಒಪ್ಪುತ್ತಾನೆ. ಅವನು ಗ್ಯಾಸ್ಗೆ ಜೈಲನ್ನು ಹೇಗೆ ತೆರವುಗೊಳಿಸುತ್ತೀರಿ ಎಂದು ಕೇಳ್ತಾನೆ, ಆದರೆ ವಾರ್ಡನ್ ಆ ವಿಷಯವನ್ನು ಮಾತ್ರ ರಹಸ್ಯವಾಗಿರಲು ಬಯಸುತ್ತಾನೆ. ಈ ಮಧ್ಯೆ ಕೈದಿಗಳ ಗುಂಪುಗಳು ಒಟ್ಟುಗೂಡಿ ಸ್ಟ್ಯಾನ್ಗೆ ಪಾಠ ಕಲಿಸಲು ನಿರ್ಧರಿಸುತ್ತವೆ. ಒಂದು ದಿನ ಸ್ನಾನ ಮಾಡುವಾಗ ಪ್ಯಾಟರ್ಸನ್ ಟೂತ್ ಬ್ರಷ್ ಕರಗಿಸಿ ಮಾಡಿದ ಚಾಕು ಮತ್ತು ರೇಸರ್ ಬ್ಲೇಡ್ನಿಂದ ಅವನ ಮೇಲೆ ದಾಳಿ ಮಾಡುತ್ತಾನೆ. ಪ್ರತಿಯಾಗಿ ಸ್ಟ್ಯಾನ್ ಸೋಪ್ ಬಾರ್ಗಳು ಮತ್ತು ಶೂ ಲೀಸ್ನಿಂದ ಮಾಡಿದ ತನ್ನ ನನ್ಚಾಕುವನ್ನು ಹೊರತೆಗೆದು ಅವರನ್ನು ಸುಲಭವಾಗಿ ಹೊಡೆದು ಆಸ್ಪತ್ರೆಗೆ ಕಳುಹಿಸ್ತಾನೆ. ಸ್ಟ್ಯಾನ್ ತನ್ನ ಪತ್ನಿಯನ್ನು ತುಂಬಾ ಮಿಸ್ ಮಾಡ್ತಾನೆ ಮತ್ತು ಅವಳನ್ನು ಭೇಟಿಯಾಗಲು ಬಯಸ್ತಾನೆ. ಅವನು ತನ್ನ ವಕೀಲನನ್ನು ಸಂಪರ್ಕಿಸಿ ಅವಳು ವಿಚ್ಛೇದನ ಪತ್ರಗಳನ್ನು ಕಳುಹಿಸಿದ್ದಾಳೆಯೇ ಎಂದು ಕೇಳ್ತಾನೆ, ಆದರೆ ಅವಳು ಇನ್ನೂ ಕಳುಹಿಸಿಲ್ಲ ಎಂದು ತಿಳಿದು ಅವನಿಗೆ ನೆಮ್ಮದಿ ಸಿಗುತ್ತದೆ. ನಂತರ ಅವನು ವಾರ್ಡನ್ನ ಯೋಜನೆ ಮೇಲೆ ಕೆಲಸ ಆರಂಭಿಸ್ತಾನೆ. ಸ್ಟ್ಯಾನ್ಗೆ ವಿಯೆಟ್ನಾಮೀಸ್ ಮಾಫಿಯಾ ರಾಜಕಾರಣಿ ಡಾಂಗ್ ಪರಿಚಯವಾಗ್ತಾನೆ. ಡಾಂಗ್ ಗ್ಯಾಸ್ಕ್ನ ಯೋಜನೆಯ ಪಾಲುದಾರನಾಗಿದ್ದು ಜೈಲನ್ನು ಹಾಳು ಮಾಡಲು ಸಹಕರಿಸುತ್ತಿದ್ದಾನೆ. ಸ್ಟ್ಯಾನ್ ಅವರ ಗುಪ್ತ ಸಂಭಾಷಣೆಯನ್ನು ಕೇಳ್ತಾನೆ. ಆ ಮಾತುಕತೆಯಿಂದ ಅವನು ತಿಳಿದುಕೊಳ್ಳುವುದು ಏನಂದ್ರೆ, ಅವರು ಕೈದಿಗಳನ್ನು ಪರಸ್ಪರ ಜಗಳವಾಡುವಂತೆ ಪ್ರೇರೇಪಿಸಿ ನಂತರ ರಕ್ಷಕರು ಕೆಲವರನ್ನು ಗುಂಡು ಹಾರಿಸಿ ಕೊಲ್ಲುವಂತೆ ಯೋಜಿಸಿದ್ದಾರೆ. ಹೀಗೆ ಆಡಳಿತ ಮಂಡಳಿ ಜೈಲು ಸರಿಯಾಗಿ ನಿರ್ವಹಿಸಲ್ಪಡುತ್ತಿಲ್ಲ ಎಂದು ತೀರ್ಮಾನಿಸಿ ಅದನ್ನು ಮುಚ್ಚಬೇಕಾಗುತ್ತದೆ. ಸ್ಟ್ಯಾನ್ಗೆ ಕೈದಿಗಳು ಅವನನ್ನು ಕೊಲ್ಲಲು ಬಯಸಿದರೂ ಅವರನ್ನು ರಕ್ಷಿಸುವ ಜವಾಬ್ದಾರಿ ತನ್ನದಾಗಿದೆ ಎಂಬ ಭಾವನೆ ಮೂಡುತ್ತದೆ. ಮುಂದಿನ ದಿನ ಅವನು ಸಭೆ ಏರ್ಪಡಿಸಿ ಜೈಲಿನಲ್ಲಿ ಕೆಲವು ನಿಯಮಗಳನ್ನು ಜಾರಿಗೆ ತರ್ತಾನೆ. ಮೊದಲ ನಿಯಮವಾಗಿ ಹಿಂಸಾತ್ಮಕ ವಿಡಿಯೋ ಗೇಮ್ಗಳು ಮತ್ತು ಚಲನಚಿತ್ರಗಳು ಕೆಟ್ಟ ಪ್ರಭಾವ ಬೀರುತ್ತವೆ ಎಂದು ಅವುಗಳನ್ನು ತ್ಯಜಿಸ್ತಾನೆ.
ನಂತರ ಲೈಂಗಿಕ ದೌರ್ಜನ್ಯವನ್ನು ಗಂಭೀರ ಅಪರಾಧವೆಂದು ಘೋಷಿಸಿ ಯಾರಾದರೂ ಅದನ್ನು ಮಾಡಿದರೆ ನೇರವಾಗಿ ಅವನೊಂದಿಗೆ ಹೋರಾಡಬೇಕಾಗುತ್ತದೆ ಎಂದು ಎಚ್ಚರಿಸ್ತಾನೆ. ಪುರುಷರು ಅಸಮಾಧಾನ ವ್ಯಕ್ತಪಡಿಸಿದಾಗ ಅವನು ಅವರಿಗೆ ಸಮ್ಮತಿಯ ಆಧಾರದ ಮೇಲೆ ಸಲಿಂಗಕಾಮಿ ಸಂಬಂಧ ಹೊಂದಲು ಹೇಳ್ತಾನೆ. ಆ ಕಲ್ಪನೆ ಅವರಿಗೆ ಹೊಸದಾಗಿದ್ದರೂ ಅವರು ಒಪ್ತಾರೆ. ಮುಂದಿನ ಊಟದ ಸಮಯದಲ್ಲಿ ರಾಬಿ ಮತ್ತು ಕೆಲವು ಮಂದಿ ಸ್ಟ್ಯಾನ್ನ ಟೇಬಲ್ಗೆ ಬಂದು ದೌರ್ಜನ್ಯ ನಿಷೇಧ ನಿಯಮಗಳನ್ನು ಮಾಡಿದ್ದಕ್ಕಾಗಿ ಧನ್ಯವಾದ ಹೇಳುತ್ತಾರೆ. ಸ್ಟ್ಯಾನ್ ಅದನ್ನು ತನ್ನ ಪ್ರಾಬಲ್ಯ ತೋರಿಸುವುದಾಗಿ ಹೇಳಲು ಪ್ರಯತ್ನಿಸ್ತಾನೆ, ಆದರೆ ರಾಬಿ ಅವನು ಅವರ ಯೋಗಕ್ಷೇಮದ ಬಗ್ಗೆ ಕಾಳಜಿ ವಹಿಸುತ್ತಾನೆ ಎಂಬುದನ್ನು ಅರಿಯುತ್ತಾನೆ. ಇನ್ನೊಂದು ಟೇಬಲಲ್ಲಿ ಬಿಗ್ ರ್ಯಾಮಂಡ್ ತನ್ನ ಹೊಸ ಪ್ರಿಯಕರನೊಂದಿಗೆ ಊಟವನ್ನು ಆನಂದಿಸುತ್ತಿರುವುದನ್ನು ಕಾಣಬಹುದು. ಅವರು ಸಂತೋಷದ ಸಲಿಂಗಕಾಮಿ ಸಂಬಂಧದಲ್ಲಿದ್ದಾರೆ. ಇದಕ್ಕೆ ಕಾರಣ ಸ್ಟ್ಯಾನ್. ರಾಬಿ ಮತ್ತು ಅವನ ಗುಂಪು ಜೊತೆಗೆ ಬಿಗ್ ರ್ಯಾಮಂಡ್ ಮತ್ತು ಅವನ ಪ್ರಿಯಕರ ಸ್ಟ್ಯಾನ್ನ ಗುಂಪಿಗೆ ಸೇರ್ತಾರೆ. ನಂತರ ಸ್ಟ್ಯಾನ್ಗೆ ಮಿಂಡಿಯಿಂದ ಬಂದ ಪತ್ರವನ್ನು ನೀಡಲಾಗ್ತದೆ. ಸ್ಟ್ಯಾನ್ ಮಿಂಡಿಗೆ ಕ್ಷಮೆಯಾಚಿಸಿ ಪತ್ರ ಬರೆದಿದ್ದರಿಂದ ಈಗ ಅವಳು ಅವನನ್ನು ಭೇಟಿಯಾಗಲು ಬಯಸ್ತಾಳೆ. ಮುಂದಿನ ಕೆಲವು ದಿನಗಳಲ್ಲಿ ಯಾರಾದರೂ ಜಗಳವಾಡಿದರೆ ಅವರು ಸ್ಟ್ಯಾನ್ ಬಳಿ ಬಂದು ಸಮಸ್ಯೆ ಪರಿಹರಿಸಿಕೊಳ್ಳುತ್ತಾರೆ. ಕೊನೆಗೆ ಎಲ್ಲರೂ ಒಬ್ಬರನ್ನೊಬ್ಬರು ಇಷ್ಟಪಟ್ಟು ಶಾಂತಿಯುತವಾಗಿ ಬದುಕಲು ಆರಂಭಿಸುತ್ತಾರೆ. ಒಂದು ದಿನ ಮಿಂಡಿ ಸ್ಟ್ಯಾನನ್ನು ಭೇಟಿಯಾಗಲು ಬರುತ್ತಾಳೆ. ಇಬ್ಬರೂ ಪ್ರೀತಿಯಲ್ಲಿ ತೊಡಗುತ್ತಾರೆ. ಅದೇ ಸಮಯದಲ್ಲಿ ಗ್ಯಾಸ್ಕ್ ಸ್ಟ್ಯಾನ್ ಕೈದಿಗಳ ಸಮಸ್ಯೆಗಳನ್ನು ಪರಿಹರಿಸುತ್ತಿರುವುದನ್ನು ತಿಳಿದುಕೊಳ್ಳುತ್ತಾನೆ. ಅವನು ಕೋಪದಿಂದ ಸ್ಟ್ಯಾನ್ನನ್ನು ಮಿಂಡಿಯೊಂದಿಗೆ ಇರುವ ವಿಶೇಷ ಕ್ಷಣದಲ್ಲಿ ಎಳೆದುಕೊಂಡು ಹೋಗುತ್ತಾನೆ. ಗ್ಯಾಸ್ಕ್ ಅವನನ್ನು ತನ್ನ ಯೋಜನೆಗೆ ಅಡ್ಡಿಯಾಗುತ್ತಿರುವುದಕ್ಕಾಗಿ ಗದರಿಸ್ತಾನೆ ಮತ್ತು ಅವನು ಆದೇಶ ಪಾಲಿಸದಿದ್ದರೆ ಡಾಂಗ್ ಅವನನ್ನು ಕೊಲ್ಲುತ್ತಾನೆ ಎಂದು ಬೆದರಿಸ್ತಾನೆ. ಮುಂದಿನ ದಿನ ಸ್ಟ್ಯಾನ್ ತನ್ನ ವಕೀಲನಿಗೆ ಕರೆ ಮಾಡಿ ಅಭಿಪ್ರಾಯ ಕೇಳ್ತಾನೆ. ವಕೀಲನು ಗ್ಯಾಸ್ಕ್ ಶಕ್ತಿಶಾಲಿ ವ್ಯಕ್ತಿ, ಆದ್ದರಿಂದ ಅವನು ಹೇಳಿದಂತೆ ಮಾಡು ಎಂದು ಸಲಹೆ ನೀಡುತ್ತಾನೆ. ಕರೆ ನಂತರ ಸ್ಟ್ಯಾನ್ ಎಲ್ಲರಿಗೂ ಅವರ ಸಮಸ್ಯೆ ತನ್ನ ಜವಾಬ್ದಾರಿ ಅಲ್ಲ ಎಂದು ಹೇಳ್ತಾನೆ ಮತ್ತು ಅವನು ಬಂದ ಮೊದಲು ಹೇಗಿದ್ದರೋ ಹಾಗೆಯೇ ಇರಬಹುದು ಎಂದು ಹೇಳ್ತಾನೆ. ಶೀಘ್ರದಲ್ಲೇ ಜೈಲಿನಲ್ಲಿ ಮತ್ತೆ ಜಗಳಗಳು ಆರಂಭವಾಗ್ತವೆ. ರಾಬಿ ಕ್ಯಾಂಟೀನ್ನಲ್ಲಿ ಸ್ಟ್ಯಾನ್ ಬಳಿ ಬರ್ತಾನೆ, ಆದರೆ ಸ್ಟ್ಯಾನ್ ಅವನ ತಟ್ಟೆಯನ್ನು ತಳ್ಳಿ ಹಾಕಿ ಹೋಗು ಎಂದು ಹೇಳ್ತಾನೆ. ಲ್ಯಾರಿಗೂ ನಿರಾಶೆಯಾಗ್ತದೆ. ಅವನು ದೂರ ಹೋಗಲು ಪ್ರಯತ್ನಿಸಿದಾಗ ಸ್ಟ್ಯಾನ್ ಅವನನ್ನು ನಿಲ್ಲಿಸಿ ಮಧ್ಯಾಹ್ನ ಮೆಟಲ್ ಬೇಲಿಯ ಬಳಿ ಹೋಗಬೇಡ ಎಂದು ಹೇಳ್ತಾನೆ. ಲ್ಯಾರಿ ಸ್ಟ್ಯಾನ್ ತನ್ನ ಇಚ್ಛೆಗೆ ವಿರುದ್ಧವಾಗಿ ಏನನ್ನೋ ಮಾಡಲು ಬಾಧ್ಯನಾಗಿದ್ದಾನೆ ಎಂದು ಅರಿಯುತ್ತಾನೆ. ಅವನು ಎಲ್ಲ ಕೈದಿಗಳಿಗೆ ಈ ವಿಷಯವನ್ನು ಹೇಳ್ತಾನೆ ಮತ್ತು ಅವರು ಏನನ್ನೋ ಯೋಜಿಸಲು ಆರಂಭಿಸುತ್ತಾರೆ. ಇನ್ನೊಂದು ಕಡೆ ಗ್ಯಾಸ್ಕ್, ಸ್ಟ್ಯಾನ್ ಮತ್ತು ಪ್ಯಾರೋಲ್ ಅವರ ಮುಂಚಿತ ಬಿಡುಗಡೆ ಬಗ್ಗೆ ಚರ್ಚಿಸಲು ಮಂಡಳಿಯ ನಡುವೆ ಸಭೆ ಏರ್ಪಡಿಸ್ತಾನೆ. ಸಭೆಯ ಸಮಯದಲ್ಲಿ ಗ್ಯಾಸ್ಕ್ ಆಡಳಿತ ಮಂಡಳಿಗೆ ಜೈಲನ್ನು ತೋರಿಸ್ತಾನೆ. ಅವನು ಮಧ್ಯಾಹ್ನ ಬೇಲಿಯ ಬಳಿ ತನ್ನ ಯೋಜನೆಯನ್ನು ಜಾರಿಗೆ ತರುವುದಾಗಿ ಯೋಜಿಸ್ತಾನೆ. ಮಧ್ಯಾಹ್ನದಲ್ಲಿ ಕೈದಿಗಳು ಹೆಚ್ಚಾಗಿ ಜಗಳವಾಡುವ ಸಮಯವನ್ನು ಗ್ಯಾಸ್ಕ್ ಬಳಸಿಕೊಳ್ಳಲು ಬಯಸ್ತಾನೆ. ಆಡಳಿತ ಮಂಡಳಿ ಅದನ್ನು ನೇರವಾಗಿ ನೋಡುತ್ತಿರುವಾಗ ಕೆಲವರನ್ನು ಕೊಲ್ಲುವ ಮೂಲಕ ತನ್ನ ಯೋಜನೆಯನ್ನು ಮುಂದುವರಿಸಲು ಅವನು ಯತ್ನಿಸ್ತಾನೆ. ಆದರೆ ಸ್ಟ್ಯಾನ್ ಪ್ಯಾರೋಲ್ ಬೋರ್ಡ್ ಮುಂದೆ ಕೆಟ್ಟ ವ್ಯಕ್ತಿಯಂತೆ ನಟಿಸಿ ಸಭೆಯಿಂದ ಹೊರಬಂದು ಉಳಿದವರಿಗೆ ಬೇಲಿಯ ಬಳಿ ಹೋಗಬೇಡಿ ಎಂದು ಎಚ್ಚರಿಸಲು ಪ್ರಯತ್ನಿಸ್ತಾನೆ. ಆದರೆ ಅವನನ್ನು ಡಾಂಗ್ ತರೆಯುತ್ತಾನೆ. ಅವನು ಕೂಡ ಮಾಸ್ನಿಂದ ತರಬೇತಿ ಪಡೆದಿದ್ದಾನೆ ಎಂದು ಬಹಿರಂಗಪಡಿಸುತ್ತಾನೆ. ಇಬ್ಬರು ತೀವ್ರ ಹೋರಾಟಕ್ಕೆ ಇಳಿಯುತ್ತಾರೆ. ಆರಂಭದಲ್ಲಿ ಡಾಂಗ್ ಹೆಚ್ಚು ಕೌಶಲ್ಯ ತೋರಿಸುತ್ತಾನೆ, ಆದರೆ ನಂತರ ಸ್ಟ್ಯಾನ್ ಮುನ್ನಡೆ ಪಡೆದು ಅವನನ್ನು ಹೊಡೆದು ಬೀಳಿಸುತ್ತಾನೆ. ಈ ವೇಳೆಗೆ ಕೈದಿಗಳು ಈಗಾಗಲೇ ಶಸ್ತ್ರಾಸ್ತ್ರಗಳೊಂದಿಗೆ ಮೈದಾನದಲ್ಲಿ ಸೇರಿಕೊಂಡಿದ್ದಾರೆ. ರಕ್ಷಕರು ಅವರನ್ನು ಗುಂಡಿಕ್ಕಲು ಸಿದ್ಧರಾಗುತ್ತಾರೆ. ಆದರೆ ಅವರಿಗೆ ಅಚ್ಚರಿಯಾಗುವಂತೆ ಕೈದಿಗಳು ಮೆಕ್ಸಿಕನ್ ಹಾಡಿಗೆ ನೃತ್ಯ ಪ್ರದರ್ಶನ ಮಾಡ್ತಾರೆ. ಕೋಪಗೊಂಡ ಗ್ಯಾಸ್ ಗನ್ ಹಿಡಿದು ಅಸಮರ್ಪಕವಾಗಿ ಗುಂಡು ಹಾರಿಸುತ್ತಾನೆ. ಆಡಳಿತ ಮಂಡಳಿ ಇದನ್ನು ನೋಡಿ ಅವನ ವಿರುದ್ಧ ಕ್ರಮ ಕೈಗೊಳ್ಳಲು ಸಿದ್ಧವಾಗುತ್ತದೆ. ಕೊನೆಯ ಕ್ಷಣದಲ್ಲಿ ಗ್ಯಾಸ್ಕ್ ಸ್ಟ್ಯಾನ್ನನ್ನು ಕೊಲ್ಲಲು ಬಯಸುತ್ತಾನೆ, ಆದರೆ ಅವನನ್ನು ಮಿಂಡಿ ರಕ್ಷಿಸುತ್ತಾಳೆ. ಅವಳು ಕಳೆದ 6 ತಿಂಗಳುಗಳಿಂದ ಮಾಸ್ಟರ್ ಜೊತೆ ತರಬೇತಿ ಪಡೆದಿದ್ದಾಳೆ ಎಂಬುದು ಬಹಿರಂಗವಾಗುತ್ತದೆ. ನಂತರ ದೃಶ್ಯವು 3 ವರ್ಷಗಳ ನಂತರಕ್ಕೆ ಮರಳುತ್ತದೆ. ಸ್ಟ್ಯಾನ್ ತನ್ನ ಜೈಲು ಶಿಕ್ಷೆಯನ್ನು ಪೂರ್ಣಗೊಳಿಸಿ ಮನೆಗೆ ಮರಳುತ್ತಾನೆ. ಅವನ ಸಹ ಕೈದಿಗಳು ಅವನಿಗೆ ಬೀಳ್ಕೊಡುಗೆ ನೀಡುತ್ತಾರೆ. ಪ್ಯಾಟರ್ಸನ್ ತನ್ನ ಹೊಟ್ಟೆಯ ಮೇಲೆ ಸ್ಟ್ಯಾನ್ನ ಮುಖದ ಟ್ಯಾಟೂ ಮಾಡಿಸಿಕೊಂಡಿರ್ತಾನೆ. ಮಿಂಡಿ ಮತ್ತು ಮಾಸ್ಟರ್ ಅವನನ್ನು ಅವರ 3 ವರ್ಷದ ಮಗಳೊಂದಿಗೆ ಕರೆದುಕೊಂಡು ಹೋಗುತ್ತಾರೆ. ಅಲ್ಲಿಗೆ ಈ ಚಿತ್ರ ಕೊನೆಗೊಳ್ಳುತ್ತದೆ. ಕೊನೆಯದಾಗಿ ವಿಡಿಯೋ ನೋಡೋದಕ್ಕೆ ತುಂಬ ಧನ್ಯವಾದಗಳು.